everyone. Yeah, hope we'll start our class today with one quick activity. So, could you all please close your eyes for 1 second or 1 to 2 seconds? Even I closed. What do you think? So, what is your observation when you closed eyes? ಏನು ಕಾಣಿಸ್ತು ನಿಮಗೆ ಅಥವಾ ಏನು ಅನಿಸ್ತು? ಎವ್ರಿಥಿಂಗ್ ಇಸ್ ಬ್ಲ್ಯಾಕ್ ಅಲ್ವಾ? ಸೊ ಏನು ಕಾಣಿಸಿಲ್ಲ. ಸೊ ಯಾಕೇನು ಕಾಣಿಸಿಲ್ಲ? ಯಾಕೇನು ನೋಡೋಕ್ಕಾಗಿಲ್ಲ? ಈವಂತೂ ನಿಮಗೆ ಐಸ್ ಇದೆ ಅಥವಾ ಗುಡ್ ಐ ಪವರ್ ಇರ್ಬೋದು. ಸೊ ಯಾಕೆ ಏನಾದರೂ ಆಬ್ಜೆಕ್ಟ್ಸ್ನಾಗಿರ್ಬೋದು ಅಥವಾ ಯಾವ್ದನ್ನ ಪಕ್ಕ ಇರೋ ಆಬ್ಜೆಕ್ಟ್ಸ್ಗಳನ್ನಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ನಾಗಿರ್ಬೋದು, ವಾಟ್ ಎವರ್ ಇಟ್ ಈಸ್. ಸೊ ವಿಡಿಯೋಸ್ನ ಆಗಿರ್ಬೋದು. ಯಾಕೆ ನಿಮಗೆ ನೋಡೋಕ್ಕಾಗಿಲ್ಲ? ಈವನ್ ಸೊ ನಾಟ್ ಓನ್ಲಿ ಬೈ ಕ್ಲೋಸಿಂಗ್ ಐಸ್. ಸೊ ಒಂದು ಡಾರ್ಕ್ ರೂಮ್ಗೆ ಹೋಗಿ ಎಲ್ಲ ಕಡೆ ಆಬ್ಜೆಕ್ಟ್ಸ್ನ ನೋಡಬೇಕು ಅಂದರೆ ಜಸ್ಟ್ ಐಯಿಂದ ಎಲ್ಲ ನೀವು ನೋಡೋಕ್ಕಾಗುತ್ತೆ? ಕತ್ಲ ಆತ ಯಾಕೆ ನಿಮ್ಗೇನು ಕಾಣಲ್ಲ? ಈವನ್ ದೋ ಯು ಹ್ಯಾವ್ ವೆರಿ ಗುಡ್ ಐ ಪವರ್, ನೈಟ್ ವಾಕ್ ನೈಟ್ ಆತ ಏನಾಗುತ್ತೆ, ಅಟ್ಲೀಸ್ಟ್ ಲೈಕ್ ಒಂದು ನಾಟ್ ಈವನ್ 12 o'clock or 1 o'clock, 1 PM, 2 PM, ಈವನ್ ಇನ್ 6 PM or 7 PM. ಸೊ ಏನಾಗುತ್ತೆ, ನೀವು ನೈಟ್ ಟೈಮ್ ವಾಕ್ ಮಾಡೋವಾಗ ಆಗಿರ್ಬೋದು, ರೋಡಲ್ಲಿ ಅಥವಾ ನೈಟ್ ಸ್ಲೀಪಿಂಗ್ ಟೈಮ್ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಏನೇ ವರ್ಕ್ ಮಾಡೋವಾಗೂ ಹೇಗೆ ನೀವು ನೋಡ್ತೀರಾ? ಅಥವಾ ಕತ್ಲ ಆಯಿತು, ಡಾರ್ಕ್ ಆಯಿತು ಅಂದರೆ ಯಾಕೆ ನೋಡೋಕ್ಕಾಗಲ್ಲ? ಅಂತಂದರೆ ಕತ್ಲ ಆತ ಏನಿರಲ್ಲ ನಮ್ಮ ಸರ್ಫೇಸಲ್ಲಿ, ನಮ್ಮ ಸರ್ಫೇಸಲ್ಲಿ ಆಗಿರ್ಬೋದು, ನಮ್ಮ ಸುತ್ತಮುತ್ತ ಆಗಿರ್ಬೋದು, ಏನು ಒಂದು ಆಬ್ಜೆಕ್ಟ್ ಆಗಿರ್ಬೋದು, ಒಂದು ಸ್ಪೆಸಿಫಿಕ್ ಅನ್ನೋ ಒಂದು ಎನರ್ಜಿನೇ ನಮ್ಮ ಸುತ್ತಮುತ್ತ ಇರಲ್ಲ. ಸೊ ವಾಟ್ ಈಸ್ ದಟ್ ಎನರ್ಜಿ ಅಂದರೆ, so in today's class we will learn and we will discuss about that super energy, that is also a type of energy or a form of energy, that is nothing but light. LIGHT. Yeah, I hope you understood what is our today's topic is light. So what is light? So first ನಾವೊಂದು ಎಕ್ಸಾಂಪಲ್ಸ್ ನೋಡೋಣ. ಯಾವ್ಯಾವ ಲೈಟಿಗೆ ಎಕ್ಸಾಂಪಲ್ಸ್ ಅಂದರೆ, ಆ ಟಾರ್ಚಿಂದ ಬರೋದು ಲೈಟ್ ಆಗಿರ್ತದೆ, ಅಥವಾ ಲೈಟ್ ಹೌಸಲ್ಲಿ ನೋಡೋದು ಲೈಟ್ ಇರ್ಬೋದು, ಅಥವಾ ಎಕ್ಸಾಂಪಲ್ ಇವಾಗ ನೋಡಿ ಇಲ್ಲಿ. ಸೊ ಐ ಹೋಪ್ ಯು ಕ್ಯಾನ್ ಸಿ ದೇರ್ ಇಸ್ ಅ ಸ್ಮಾಲ್ ಹೋಲ್ಸ್, ರೈಟ್? ಸೊ ಈ ಸ್ಮಾಲ್ ಹೋಲ್ಸ್ ಇಲ್ಲಿ ಸಣ್ಣ ನೀವು ಟಾರ್ಚರ್ ಬಿಟ್ಟರೆ ಈವನ್ ಯು ಕ್ಯಾನ್ ಸಿ ದ ಲೈಟ್. ಸೊ ಸ್ಮಾಲ್ ಹೋಲ್ಸಿಂದ ಬರೋದು ನೀವು ಒಂದು ಸ್ಮಾಲ್ ಬೀಮ್ ಆಫ್ ಲೈಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೆಲ್ಲಿ ಲೈಟ್ ನೋಡ್ತೀವಿ ನಾವು? ಬಸ್ ವೆಹಿಕಲ್ಸ್ದು ಲೈಟ್ ಆಗಿರ್ಬೋದು, ಅಥವಾ ಟಾರ್ಚ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, LEDs ಆಗಿರ್ಬೋದು, ಇವೆಲ್ಲ ಯಾವುದು ಲೈಟ್. ಆ್ಯಂಡ್ ನ್ಯಾಚುರಲ್ ಮಾರ್ನಿಂಗ್ ನಮಗೆ ಕಾಣಿಸೋ ನ್ಯಾಚುರಲ್ ಲೈಟ್ ಆಗಿರ್ಬೋದು, ಇವೆಲ್ಲ ಎಕ್ಸಾಂಪಲ್ ಆಫ್ ಲೈಟ್. ಸೊ ಬೇಸಿಕಲಿ ಲೈಟ್ಗೆ ಇವೆಲ್ಲ ಎಕ್ಸಾಂಪಲ್ ಹೇಳ್ಬೋದು. ನೀವು ಲೈಟ್ ಎಲ್ಲಿ ನೋಡ್ತೀರಾ, ಯಾವ್ಯಾವ ಲೈಟು ಅಂದರೆ ಇವನ್ನೆಲ್ಲ ಎಕ್ಸಾಂಪಲ್ ಕೊಡ್ತೀರಾ. ಸೊ ವಾಟ್ ಈಸ್ ಲೈಟ್? ಲೈಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. electromagnetic radiation. What is light? Light is the electromagnetic radiation. So what is electromagnetic radiation ಅಂತ ಫಸ್ಟ್ ತಿಳ್ಕೊಳ್ಳೋಣ. Instead of going light is the electromagnetic radiation ಅನ್ನೋ ಡೆಫಿನೇಷನ್ ನೋಡೋಕ್ಕಿಂತ ಮುಂಚೆ, so what is electromagnetic radiations? Electromagnetic radiations are the types of energy. Those are types of energy which they can be seen in the form of waves in our surface, which they travel in our surface in the form of waves. Those are the types of energy. Electromagnetic radiations are the types of energy. They travel in the form of waves around through our surface. ಸೊ ಇದನ್ನ ನಾವೇನಂತ ಕರಿತೀವಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ಕರಿತೀವಿ. ಸೊ ನಮ್ಮ ಸರ್ಫೇಸಲ್ಲಿ ಇನ್ ದ ಫಾರ್ಮ್ ಆಫ್ ವೇವ್ಸಲ್ಲಿ ನಮ್ಮ ಸರ್ಫೇಸ್ ಎಲ್ಲ ಕಡೆ ನೋಡ್ಬೋದು ನಾವು ಯಾವನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ದಟ್ ಈಸ್ ಆಲ್ಸೋ ಟೈಪ್ ಆಫ್ ಎನರ್ಜಿ. ಸೊ ಇದ್ರಲ್ಲಿ ದೇರ್ ಆರ್ ಮೆನಿ ಇನ್ ದ ಸೆನ್ಸ್ ಲೈಟ್ ಈಸ್ ಆಲ್ಸೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಲೈಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಸೊ ಲೈಟ್ ಆಗಿರ್ಬೋದು, ವಿಸಿಬಲ್ ಲೈಟ್ ಆಗಿರ್ಬೋದು, ಅಥವಾ ಎಕ್ಸ್ರೇ ಲೈಟ್ ಆಗಿರ್ಬೋದು, ಎಕ್ಸ್ರೇ ವೇವ್ಸ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ದ ಎಕ್ಸ್ರೇ ಆದಮೇಲೆ ಮೈಕ್ರೋವೇವ್ಸ್ ಆಗಿರ್ಬೋದು. ಸೊ ಇವೆಲ್ಲ ನಮ್ಮ ದೋಸ್ ಆಲ್ ಆರ್ ಕಮ್ಸ್ ಅಂಡರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಸೊ ಇವಾಗ ಒನ್ ಬೈ ಒನ್ ನೋಡೋಣ ಯಾವ್ಯಾವು. ಫಸ್ಟ್ ನಮ್ಮ ಚಾಪ್ಟರ್ ಇರೋದ್ರ ಲೈಟ್ ಇರೋದ್ರಿಂದ ವಿಸಿಬಲ್ ಲೈಟ್.
So visible light is the electromagnetic radiation that is a type of energy which travels around the surface. So ನಮ್ಮ surface ಅಲ್ಲಿ ಇರ್ತಕ್ಕಂಥದ್ದು in the form of waves. So it is also a form of waves and which human can see. So human can see, which is visible to our human eyes. ಅಂತ ಅಂದ್ರೆ ನಮ್ಮ ಪೀಪಲ್ಗೆ, ನಮ್ಮ ಹ್ಯೂಮನ್ ಕಣ್ಣಿಗೆ ಕಾಣಿಸೋಕಂತ ಲೈಟ್ ವೇವ್ಸ್ ಆಗಿರ್ತದೆ. ಮತ್ತೆ ದಟ್ ಈಸ್ ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ಎನರ್ಜಿ. ಎಲ್ಲಿ ಟ್ರಾವೆಲ್ ಮಾಡುತ್ತೆ ಅಂದ್ರೆ ಸರ್ಫೇಸ್ ಅಲ್ಲಿ, ಅರೌಂಡ್ ದ ಸರ್ಫೇಸ್. ಸೊ ಎಲ್ಲ ಕಡೆ ಲೈಟ್ ಇದೆ ಅಲ್ವಾ. ಸೊ ಸನ್ಲೈಟ್ ಎಲ್ಲ, ದಟ್ ಈಸ್ ಅ ನ್ಯಾಚುರಲ್ ಲೈಟ್. ಸನ್ಲೈಟ್ ಅನ್ನೋದು ಯಾವುದು ನ್ಯಾಚುರಲ್ ಲೈಟ್. ಎಲ್ಲಾ ಕಡೆ ಸನ್ ಇರೋದ್ರಿಂದ ಎಲ್ಲಾ ಕಡೆ ಲೈಟ್ ಬರುತ್ತೆ. ಸೊ ಎಲ್ಲಾ ಕಡೆ ನಾವು ಲೈಟ್ ನ ಬರೆಸ್ಬೋದು ಅರೌಂಡ್ ದಿ ಸರ್ಫೇಸ್. ಓಕೆ, ದೆನ್ so now we got to know what is visible light ಅನ್ನೋದು. Visible light, those are the waves which travels around the surface which can be visible through human eyes. So ನಾವು ನೋಡಬಹುದಲ್ವಾ ಲೈಟ್ ನ. So anyone is there, anyone who can't see the light, so normal human beings can see the light. Those are visible to the lights ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಮೈಕ್ರೋವೇವ್ಸ್ ಆಗಿರ್ಬೋದು. ಮೈಕ್ರೋವೇವ್ಸ್ ನ ಎಲ್ಲಿ ಯೂಸ್ ಮಾಡ್ತೀವಿ, ಫುಡ್ ನ ಹಾಟ್ ಮಾಡಕ್ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಅದಾದ್ಮೇಲೆ ಎಕ್ಸ್ರೇ ವೇವ್ಸ್ ಆಗಿರ್ಬೋದು. ಸೊ ಅದನ್ನ ಮೆಡಿಕಲ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇನ್ನ ಡಿಫ್ರೆಂಟ್ ವೇವ್ಸ್ ಆಗಿರ್ತವೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಸೊ ಇವೆಲ್ಲ ವೇವ್ಸ್ ವಿಸಿಬಲ್ ಲೈಟ್ ನಾವು ನೋಡ್ಬೋದು. ದೋಸ್ ಆರ್ ದ ವೇವ್ಸ್. ದೀಸ್ ಆರ್ ದ ಟೈಪ್ಸ್ ಆಫ್ ವೇವ್ಸ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ವೇವ್ಸ್ ವಿಚ್ ಯೂಸ್ ಸಮ್ ಅದರ್ ಪರ್ಪಸ್. ಸೊ ಎಲ್ಲಾ ವೇವ್ಸ್ ಒಂದೇ ಪರ್ಪಸ್ಗೆ ಯೂಸ್ ಆಗಲ್ಲ. ಸೊ ಇದರಲ್ಲಿ ಟೂ ಟೈಪ್ಸ್, ದಟ್ ಒನ್ ಈಸ್ ವಿಸಿಬಲ್ ಲೈಟ್ and one more is invisible light. I'll write in some other color, that is blue. Invisible light. Invisible. One is visible and another one is invisible. So invisible light ಅಂದ್ರೆ which we can see. ಸೊ ಯಾವ್ದಾಗಿರ್ಬೋದು, ನ್ಯಾಚುರಲ್ ಲೈಟ್ ಆಗಿರ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಮ್ಯಾನ್ ಮೇಡ್ ಅಲ್ಲೂ ಅಷ್ಟೇ, ಯಾವುದು LEDs ಆಗಿರ್ಬೋದು ಅಥವಾ ನಾರ್ಮಲ್ ಬಲ್ಬ್ ಆಗಿರ್ಬೋದು. ದೋಸ್ ಆರ್ ವಿಸಿಬಲ್ ಲೈಟ್. ಅಂಡ್ ಟಾರ್ಚ್ ಅಲ್ಲಿ ಬರೋ ಲೈಟ್ ಆಗಿರ್ಬೋದು, ವಿಚ್ ವಿ ಕ್ಯಾನ್ ಸಿ, ದೋಸ್ ಆರ್ ಕಮ್ಸ್ ಅಂಡರ್ ವಿಸಿಬಲ್ ಲೈಟ್. ಇನ್ವಿಸಿಬಲ್ ಲೈಟ್ಸ್ ಅಂದ್ರೆ UV ಲೈಟ್ಸ್. UV ಲೈಟ್ಸ್ ಅಂದ್ರೆ ಏನು, ಅಲ್ಟ್ರಾ ವೈಲೆಟ್ ಲೈಟ್ಸ್ ರೇಸ್ ಆಗಿರ್ಬೋದು. ಸೊ ಈ ರೇಡಿಯೇಷನ್ಗಳು ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ವಿಚ್ ವಿ ಕ್ಯಾನ್ ನಾಟ್ ಸಿ ಅಲ್ವಾ, ಬಟ್ ಇಟ್ ವಿಲ್ ಎಫೆಕ್ಟ್ ಆನ್ ಅವರ್ ಸರ್ಫೇಸ್, ವಿಚ್ ವಿಲ್ ಎಫೆಕ್ಟ್ ಆನ್ ಅವರ್ ಸ್ಕಿನ್, but which we cannot see. Can you see the UV lights, UV radiations? No, you cannot see the UV radiations. So one is visible light and another is invisible lights. So ಇದೆಲ್ಲ ಬೇಸಿಕ್ ನೀವು 6th ಸ್ಟ್ಯಾಂಡರ್ಡ್ ಅಲ್ಲಿ ಇರೋದು. ಓಕೆನಾ. ಸೊ ಇದೆಲ್ಲ ನಿಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಲೈಟ್ ಟ್ರಾವೆಲ್ ಮಾಡುತ್ತೆ ವೇವ್ ಅಲ್ಲಿ ಅಂತನೂ ಗೊತ್ತಾಯ್ತು. ಸೊ ದೇರ್ ಆರ್, ಸೊ ನಾವು ನೋಡಿದ್ ಯಾವ್ಯಾವು, ವಿಸಿಬಲ್ ಲೈಟ್ ಒಂದು ನೋಡುದು, ಅಂಡ್ ನೆಕ್ಸ್ಟ್ ಅದಾದ್ಮೇಲೆ ಇನ್ವಿಸಿಬಲ್ ಒಂದು ಲೈಟ್ ನೋಡುದು, IV ಅಂತ ಹಾಕಿರ್ತೀನಿ. ನೆಕ್ಸ್ಟ್ ಅದಾದ್ಮೇಲೆ ಎಕ್ಸ್ರೇ ಇದು ನೋಡ್ದು. ನೆಕ್ಸ್ಟ್ ಅದಾದ್ಮೇಲೆ ಮೈಕ್ರೋವೇವ್ಸ್, ಎಕ್ಸ್ರೇ ವೇವ್ಸ್, ಮೈಕ್ರೋವೇವ್ಸ್. ಸೊ ಇವೆಲ್ಲ ಹೇಗೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅಂತಂದ್ರೆ, ಸೊ ಬೇಸ್ಡ್ ಆನ್ ದ ಯೂಸರ್ಸ್ ಆಲ್ಸೋ. ಸೊ ಇದ್ರದ್ದೆಲ್ಲದ್ದು ಪರ್ಪಸ್ ಬೇರೆ ಹವೆ. They have all individual purpose, individual uses alva. So but two more main thing, one is frequency. They all have different frequency and different wavelength. Or do we have different frequency and different wavelength? ಆಯ್ತಾ. ಸೊ ಎಲ್ಲಾದ್ರೂ ಆಗಿರ್ಬೋದು, ವಿಸಿಬಲ್ ಲೈಟ್ ಆಗಿರ್ಬೋದು, IV ಆಗಿರ್ಬೋದು, ಎಕ್ಸ್ರೇ ಆಗಿರ್ಬೋದು, ಮೈಕ್ರೋವೇವ್ಸ್ ಆಗಿರ್ಬೋದು, ಮೆನಿ ಮೋರ್. ಸೊ ಎಲ್ಲದಕ್ಕೂ, ಎಲ್ಲಾ ಟೈಪ್ಸ್ ಆಫ್ ವೇವ್ಸ್ಗೂ ದೇ ಹ್ಯಾವ್ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಅಂಡ್ ದೇ ಹ್ಯಾವ್ ಡಿಫ್ರೆಂಟ್ ವೇವ್ ಲೆಂತ್. ಓಕೆನಾ. ಸೊ ದಿಸ್ ಈಸ್ ಬೇಸ್ಡ್ ಆನ್ ಯುವರ್ ಬೇಸಿಕ್ ನಾಲೆಡ್ಜ್. ಫ್ರೀಕ್ವೆನ್ಸಿ, ವೇವ್ ಲೆಂತ್ ಇವೆಲ್ಲ ಕಮ್ಸ್ ಅಂಡರ್ ವೇವ್ಸ್. ಸೊ ನೀವು ಒಂದ್ಸಲ ವೇವ್ ಅನ್ನೋ ಟರ್ಮ್ ನ ಕಲ್ತ್ಕೊಂಡ್ಮೇಲೆ ಯು ಶುಡ್ ನೋ ವಾಟ್ ಈಸ್ ಫ್ರೀಕ್ವೆನ್ಸಿ, ವಾಟ್ ಈಸ್ ವೇವ್ ಲೆಂತ್ ಅಂತ. ಫ್ರೀಕ್ವೆನ್ಸಿ ಇಸ್ ಸಮಥಿಂಗ್, if you mark on some point per second how many waves are traveled, and what is wavelength, in name itself gives that is the length of a particular wave. So that